ಇಂಪಾರ್ಟೆಂಟ್ ಆದ ವಿಷಯ, ಯಾರು ಸ್ಕಿಪ್ ಮಾಡಬೇಡಿ. ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನಮ್ಮ ಭಾರತದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿಕ್ಕೆ ಬೇಕಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹಿಂದೂಗಳಲ್ಲಿ ಬಹುತೇಕರು, ಮುಸಲ್ಮಾನರಲ್ಲಿ ಹೆಚ್ಚಿನವರು ಹಾಗೂ ಎಲ್ಲ ಧರ್ಮದವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದ್ವೇಷ ನಿಲ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಕೇಳಿದ್ರೆ ನೀವು ಹೇಳ್ಬೋದು ಈಗಿನ ರಾಜಕಾರಣಿಗಳು ಹಾಗೂ ಮಾಧ್ಯಮದವರು ಅಂತ ಹೇಳ್ಬೋದು. ಆದರೆ ನಾನು ಹೇಳ್ತೇನೆ, ನಮ್ಮ ಮನಸ್ಥಿತಿಗಳನ್ನು ನಾವು ಸರಿಯಾಗಿ ಬದಲಾಯಿಸಿಕೊಂಡರೆ, ಸರಿಪಡಿಸಿಕೊಂಡ್ರೆ ಯಾವ ರಾಜಕಾರಣಿಗಳಿಗೂ ಯಾವ ಮಾಧ್ಯಮಕ್ಕೂ ಏನೂ ಮಾಡೋಕ್ಕಾಗಲ್ಲ ಎಂಬುದು ಕೂಡ ವಾಸ್ತವ ಸತ್ಯ ಆಗಿದೆ. ಹೌದಲ್ವಾ? ಒಂದು ವಿಷಯ ಹೇಳ್ತೇನೆ ಕೇಳಿ. ನನಗೆ ವೈಯಕ್ತಿಕವಾಗಿ ಕೆಲವು ಹಿಂದೂ ಸಹೋದರರು ಏನೇನೋ ದ್ವೇಷದ ಮೆಸೇಜ್ಗಳನ್ನು ಕಳಿಸ್ತಾರೆ. ಆದರೆ ನಾನು ಅದ್ಯಾವುದಕ್ಕೂ ಅದೇ ಧಾಟಿಯಲ್ಲಿ ಆಗಲಿ ಯಾವುದೇ ಧಾಟಿಯಲ್ಲಿ ರಿಪ್ಲೈ ಮಾಡೋಕ್ಕೆ ಹೋಗುವುದಿಲ್ಲ. ಕಾರಣ ಅದಕ್ಕೆ ನನ್ನ ಧರ್ಮ ಒಪ್ಪುವುದಿಲ್ಲ, ಅದೇ ರೀತಿ ನನ್ನ ಮನಸ್ಥಿತಿಯೂ ಕೂಡ ಒಪ್ಪುವುದಿಲ್ಲ. ಇದೇ ರೀತಿ ಎಲ್ಲರೂ ಕೂಡ ಅವರವರ ಮನಸ್ಥಿತಿಯನ್ನು ಸರಿಪಡಿಸಿಕೊಳ್ಳುವುದಾದರೆ ನಮ್ಮ ಭಾರತ ಸುಂದರವಾಗಿರುತ್ತೆ, ನಮ್ಮ ಭಾರತ ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗುತ್ತೆ. ನಮ್ಮ ಸರ್ಕಾರ ಏನಾದರೂ ತಪ್ಪು ಕಾರ್ಯಗಳು ಮಾಡಿದರೆ ಪ್ರಶ್ನೆ ಮಾಡುವುದಕ್ಕೂ ಒಂದು ಪ್ರಬುದ್ಧತೆ ಬರುತ್ತೆ. ಆದ್ದರಿಂದ ಎಲ್ಲ ಧರ್ಮದವರು ಪರಸ್ಪರ ಒಟ್ಟಾಗಿರೋಣ, ನಮ್ಮ ಮನಸ್ಥಿತಿಗಳನ್ನು ಎಲ್ಲರೂ ಕೂಡ ಸರಿಪಡಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಸಂದೇಶ ಇಷ್ಟವಾದರೆ ನಮ್ಮ ವಾಯ್ಸ್ ಆಫ್ ಕನ್ನಡಿಗ ಚಾನೆಲ್ ಫಾಲೋ ಮಾಡಿ.